ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದಲ್ಲಿಂದು ಪತ್ರ ಬರಹಗಾರರ ಹೋರಾಟ ನಡೆಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಶಾಂತ ರೀತಿಯಲ್ಲಿ ಎಲ್ಲಾ ಪತ್ರ ಬರಹಗಾರರು ಒಂದು ದಿನದ ಮಟ್ಟಿಗೆ ಲೇಖನಿ ಸ್ಥಗಿತ ಅಥವಾ ಪೆನ್ಸ್ ಡೌನ್ ಎನ್ನುವ ರೀತಿಯಲ್ಲಿ ಒಂದು ದಿನದ ಶಾಂತಿಯುತ ಹೋರಾಟವನ್ನ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಅವರಿಗಿರುವಂತಹ ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುತ್ತದ ಅನ್ನುವುದು ಇಲ್ಲಿರುವ ಪ್ರಶ್ನೆಯಾಗಿದೆ. ಹಲೋ, ಎಲ್ಲ ಪತ್ರ ಬರಹಗಾರರಿಗೆ ಜೈ. ನೋಡಿ, ನಾವು ಸುಮಾರು ವರ್ಷಗಳಿಂದ ಅಂದ್ರೆ ತಾತನ ಕಾಲದಿಂದ ಕೂಡ ಈ ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಸಾಕಷ್ಟು ಜನ ಈ ಪತ್ರ ಬರಹಗಾರ ವೃತ್ತಿಯನ್ನ ನಂಬ್ಕೊಂಡು ನಾವು ನಮ್ಮ ಜೀವನವನ್ನ ಕಟ್ಕೊಂಡಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಅತಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ದೇಶ. ಹೀಗಾಗಿ ಎಲ್ಲರೂ ಕೂಡ ಸರ್ಕಾರಿ ನೌಕರಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇ ನಮ್ಮದೇ ಆದಂಥ ಬದುಕನ್ನ ಕಟ್ಕೊಳ್ಳೋ ಸಲುವಾಗಿ ನಾವೇನಿದೀವಿ, ನಾವು ಈ ಎಲ್ಲರೂ ಸೇರಿ ಒಂದು ಪತ್ರ ಬರೆಯೋದನ್ನ ಒಂದು ವೃತ್ತಿಯಾಗಿ ಮಾಡಿಕೊಂಡು ನಾವು ನಮ್ಮ ರಾಜ್ಯದಿಂದ ಪರವಾನಗಿಯನ್ನು ಪಡ್ಕೊಂಡು ಒಂದು ವೃತ್ತಿಯನ್ನ ಪ್ರಾರಂಭ ಮಾಡಿಕೊಂಡು ನಮ್ಮ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಈಗಿನ ಸಮಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಒಂದು ಮುಖಾಂತರ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಏನು ಸಿಟಿಜನ್ಶಿಪ್ ಎಂಪವರ್ಮೆಂಟ್ ಅಂತ ಮಾಡಿದ್ದಾರೆ ಸರ್ಕಾರಕ್ಕೆ, ಅದನ್ನು ನಾವು ಸ್ವಾಗತವನ್ನು ಬಯಸ್ತಾ ಇದೀವಿ. ಹೌದು, ದೇಶದಲ್ಲಿ ಒಬ್ಬ ನಾಗರಿಕನು ಕೂಡ ತಿಳುವಳಿಕೆ ಬರಬೇಕು, ಅವನ ಮುಖಾಂತರ ಅವನದೇ ಆದಂಥ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ದೇಶ ಸತ್ಯವೋ, ಅದ್ರ ಜೊತೆಗೆ ನಮ್ಮ ಭವಿಷ್ಯಕ್ಕೂ ಕೂಡ ನಾವು ಜೀವನ ಮಾಡ್ತಕ್ಕಂಥ ಕೂಡ ಅಷ್ಟೇ ಭವಿಷ್ಯ ಮುಖ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರಗಳಿದೆ ಅದರ ಬಗ್ಗೆ ನಮ್ದು ಯಾವುದೇ ಸಮಸ್ಯೆಗಳಿಲ್ಲ. ಆದ್ರೆ ನಮ್ದೇ ಆದಂತ ನಮ್ಗೆ ಲಾಗಿನ್ಸ್ ಕೊಟ್ಟು ನಮ್ಗೆ ಒಂದು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಏಕಮಾತ್ರ ಗುರುತಿನ ಚೀಟಿ ನೀಡಬೇಕು, ಮತ್ತೆ ವೃತ್ತಿ ಭದ್ರತೆಯನ್ನ ನಮ್ಗೆ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವಿವತ್ತೇನು ಈ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾವು ಯಾವುದೇ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಲ್ಲ ಇದು. ಶಾಂತಿಯುತವಾಗಿ ನಮ್ಮ ಒಂದು ಸಮಸ್ಯೆಗಳನ್ನ ಸರ್ಕಾರಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಪೆನ್ ಡೌನ್ ಅಂತ ಒಂದು ಲೇಖನ ಸ್ಥಗಿತ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಕೆಲಸವನ್ನ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾವು ಈ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಏಕದಿನ ಒಂದು ದಿನದ ಮಾತ್ರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನಮ್ಗೆ ಕೂಡ ಬದುಕಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡಿ. ನಾವು ಇದರಿಂದ ಜೀವನ ಮಾಡ್ಕೊಂಡಿದೀವಿ, ನಮ್ಮ ಮಕ್ಕಳನ್ನ ಓದಿಸ್ಕೊಂಡಿದೀವಿ, ನಮ್ಮ ಸಂಸಾರಗಳನ್ನ ನಡೆಸ್ಕೊಂಡ್ ಬರ್ತಾ ಇದೀವಿ. ಹಾಗಾಗಿ ನಮ್ಗೆ ಏನ್ ಹಕ್ಕಿದೆ, ನಮ್ಗೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಏನ್ ಹಕ್ಕಿದೆ, ಆ ಹಕ್ಕನ್ನ ನ್ಯಾಯಪೂರ್ವವಾಗಿ ನಮ್ಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ನಾವು ಬದುಕೋದಕ್ಕೆ ಬಿಡಿ ಅಂತ ಹೇಳ್ತಾ, ನಾನು ನಮ್ಮ ಏನಿದೆ ಈ ಎಲ್ಲಾ ಪತ್ರ ಬರಹಗಾರರ ಪರವಾಗಿ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಗೆ ಈ 4 ಬೇಡಿಕೆಗಳನ್ನ ಈಡೇರಿಸಿ ಅಂತ ದಯವಿಟ್ಟು ಕೇಳ್ಕೊಳ್ತೇನೆ. 1ನೇ ಬೇಡಿಕೆ, ಎಲ್ಲಾ ಪತ್ರ ಬರಹಗಾರರಿಗೆ ಕಡ್ಡಾಯವಾಗಿ ಏಕಮಾದರಿ ಗುರುತಿನ ಚೀಟಿ ನೀಡಬೇಕು. 2ನೇದಾಗಿ, ನಮ್ಗೆ ನಮ್ದೇ ಆದಂತ ಒಂದು ಲಾಗಿನ್ ಅನ್ನ ನೀಡಬೇಕು, ಪ್ರತ್ಯೇಕ ಲಾಗಿನ್ ನೀಡಬೇಕು. 3ನೇದಾಗಿ, ನಮ್ಗೆ ವೃತ್ತಿ ಭದ್ರತೆಯನ್ನ ನೀಡಬೇಕು. ಈಗಾಗಲೇ ಏನು ಸಿಟಿಜನ್ ಎಂಪವರ್ಮೆಂಟ್ ಅಂತಕ್ಕಂಥ ತಂದಿರತಕ್ಕಂಥ ಒಂದು ಇದಿದೆ, ಅದನ್ನ ಸ್ವಾಗತಿಸೋದವರು ಕೂಡ ಸಾಕಷ್ಟು ಸಮಸ್ಯೆಗಳು ಸಾರ್ವಜನಿಕರು ಅನುಭವಿಸ್ತಾ ಇದಾರೆ. ಇದರಿಂದ ಪತ್ರಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ, ಅಂದ್ರೆ ಅದರ ನೈಜತೆ ಹಾಳಾಗ್ತಾ ಇದೆ. ಅದನ್ನ ಸಿಟಿಜನ್ ಎಂಪವರ್ಮೆಂಟ್ ಬೇಕು ಅಂತಂದ್ರೆ ಇನ್ನೂ ಸಾಕಷ್ಟು ಜನ ಅವ್ರಿಗೆ ಅವೇರ್ನೆಸ್ ಬೇಕು. ಅವೇರ್ನೆಸ್ ಕೊಡೋದಕ್ಕೆ ನಮ್ಮ ಮುಖಾಂತರವಾಗಿ, ಅಂದ್ರೆ ನಾವ್ ಇದೇ ಕೆಲಸವನ್ನ ಸುಮಾರು ವರ್ಷಗಳು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಗೆ ಅದರ ನೈಜತೆ ಏನಂತ ಗೊತ್ತಿದೆ, ಅದರ ಮೌಲ್ಯತೆ ಏನಂತ ಗೊತ್ತಿದೆ. ಹಾಗಾಗಿ ನೀವು ದಯಮಾಡಿ ನಮ್ಮ ಮುಖಾಂತರ ಸಾರ್ವಜನಿಕರಿಗೆ ಏನ್ ಮಾಹಿತಿ ನೀಡಬೇಕು, ಎಂಪವರ್ಮೆಂಟ್ ಅಂತ ಏನ್ ನೀವು ಹೇಳ್ತಾ ಇದ್ದೀರಾ ಅದನ್ನ ಒದಗಿಸ್ತಕ್ಕಂಥ ಒಂದು ಕೆಲಸ ನೀವು ಮಾಡ್ಬೇಕು. ನಮ್ಮನ್ನ ಇನ್ನೂ ಸಹ ನೀವು ನಮ್ಮನ್ನ ಒಟ್ಟುಗೂಡಿಸ್ಕೊಂಡು ಈ ಒಂದು ಯೋಜನೆಯಲ್ಲಿ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಒಂದು ಬೇಡಿಕೆ. ಈಗ ಏನು ನಮ್ಮ ಬೇಡಿಕೆಗಳೇನಿದೆ ಅದನ್ನ ಆದಷ್ಟು ಬೇಗನೆ ಈಡೇರಿಸಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ದೃಷ್ಟಿಯಿಂದ ನಾವು ಒಂದು ಏನಕ್ಕೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಸಹ ಬಂದು ನಮ್ಮ ಒಂದು ಅಹವಾಲನ್ನ ಸ್ವೀಕರಿಸಿ ಸುದ್ದಿವಾಹಿನಿಯಲ್ಲಿ
ವಿತರಿಸ್ತಾ ಇರತಕ್ಕಂಥ ನಿಮ್ಗೆಲ್ಲರೂ ಸಹ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಪತ್ರ ಬರಹಗಾರರ ಪರವಾಗಿ.